ಹಾಯ್ ಎಲ್ಲರಿಗೂ ನಮಸ್ಕಾರ. ಹಾಯ್ ಮೇಡವ, ನಮ್ಮವ್ವ ಇಲ್ಲೇ ಐತೆ. ಇದು ಅಲ್ಲಿ ದೇವ್ರ ದರ್ಶನ ಮಾಡ್ಕೊ ಹೋಗ್ಬೇಕಾದ್ರೆ ಇದನ್ನು ಹಾಕೊಂಡು ಕರ್ಕೊಂಡು ಹೋಗ್ಬೇಕು. ಆಗ ನಾವು ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಬಂದ್ವಿ. ಸೊ ನನ್ನ ಮಗಳಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ, ಹೊಟ್ಟೆ ಎಸಿತಾಯ್ತು ಅವಳಿಗೆ, ಊಟ ಬೇರೆ ಮಾಡಿಲ್ಲ. 30. ಸೊ ಇವಾಗ ಡಿ ಮಾರ್ಟ್ ಹತ್ರ ಬಂದೀವಿ. ಡಿ ಮಾರ್ಟ್ ಬ್ಯಾಕ್ ಸೈಡು ಸಾವಿರಾರು ಜನಕ್ಕೆ ಜೀವನ ಕೊಟ್ಟಂತಹ ಡಿ ಮಾರ್ಟ್ ಇದು. ಸರಿ, ಮನೆಗೆ ಹೋಗ್ಬಿಟ್ಟು ಎಲ್ಲ ತೋರಿಸ್ತೀನಿ ಬನ್ನಿ. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾವಿವತ್ತು 3 ಜನನು, ಅಂದರೆ ನಾನು, ನನ್ನ ಹೆಂಡತಿ ಮತ್ತು ನನ್ನ ಮಗಳು 3 ಜನನು ಶಾಪಿಂಗ್ ಮಾಡೋಕೆ ಹೋಗ್ತಾ ಇದ್ದೀವಿ. ಇವಳು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ, ಅವಳನ್ನ ಹಂಗೆ ಬಿಟ್ಬಿಟ್ಟು ನಾವು ಶಾಪಿಂಗ್ ಮಾಡ್ತೀವಿ. ಯಾಕೆ ಶಾಪಿಂಗ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಏನು ಶಾಪಿಂಗ್ ಮಾಡ್ತಾವೆ ಅಂತ ಹೇಳಿದ್ರೆ ಬಟ್ಟೆ ಶಾಪಿಂಗ್ ಮಾಡ್ತಾ ಇದೀವಿ. ಸೊ ಹೇಳಿದ್ದೀನಿ ಆಲ್ರೆಡಿ ನಾನು ನಿಮಗೆ, ನಾವು ತಿರುಪ್ತಿಗೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಾವು 3 ಜನ, ಅಂದರೆ ನಾನು, ನನ್ನ ಹೆಂಡತಿ, ನನ್ನ ಮಗಳು 3 ಜನನು ತಿರುಪ್ತಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ದೀನಿ. ಸೊ ತಿರುಪ್ತಿಗೆ ಹೋಗಬೇಕು, ಅಲ್ಲಿ ಬೋಡಿ ಎಲ್ಲ ಮಾಡಿಸ್ಬೇಕು. ಅದಕ್ಕೋಸ್ಕರ ಬೋಡಿ ಮಾಡಿಸೋದ್ಮೇಲೆ ಹೊಸ ಬಟ್ಟೆ ಬೇಕಲ್ವಾ, ಅದಕ್ಕೋಸ್ಕರ ಬಟ್ಟೆಗಳು ಇರಲಿಲ್ಲ. ನಾವು 3 ಜನಕ್ಕೂ ಬಟ್ಟೆಗಳು ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಆಯಿತಾ? ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಮ್ಮ ಮಿಸಸ್ಸು ಅಲ್ಲೇ ಕೆಲಸ ಮಾಡ್ತಾಳೆ. ಸೊ ಅವಳ ಕೆಲಸ ಮಾಡೋ ಜಾಗದಲ್ಲೇ ನಾವು ಶಾಪಿಂಗ್ ಮಾಡ್ತಾಯಿದ್ದೀವಿ ಡಿ ಮಾರ್ಟಲ್ಲಿ. ಏನಿಲ್ಲ, ಬರೀ ಬಟ್ಟೆ ಪರ್ಚೇಸ್ ಮಾಡ್ಕೊಬರೋದು. ಸೊ ಇವತ್ತಿಂದ ನಾವು ಡೈಲಿ ವ್ಲಾಗ್ಸು, ನಾವು ಇಲ್ಲಿಂದ ಯಾವ ಥರ ಪ್ರೀ ಪ್ಲ್ಯಾನ್ ಮಾಡಿದ್ವಿ ತಿರುಪ್ತಿಗೆ ಹೋಗೋಕ್ಕೆ, ಮತ್ತು ತಿರುಪ್ತಿಗೆಲ್ಲ ಹೋಗೋದನ್ನೆಲ್ಲ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದು ತಿರುಪ್ತಿಗೆ ಹೋಗುವಂಥ ಸ್ಟಾರ್ಟಿಂಗ್ ವಿಡಿಯೋ. ಇದಕ್ಕಿಂತ ಮುಂಚೆ ನಾವು ಆಲ್ರೆಡಿ ಟ್ರೈನ್ ಬುಕ್ ಮಾಡಿದ್ದೀವಿ, ಬಟ್ ಅದಿನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಕನ್ಫರ್ಮ್ ಆದರೆ ಟ್ರೈನಲ್ಲಿ ಹೋಗೋದು, ಕನ್ಫರ್ಮ್ ಆಗಿಲ್ಲ ಅಂತ ಹೇಳಿದ್ರೆ ಬಸ್ಸಲ್ಲಿ ಹೋಗೋದು. ಸೊ ನಾನು ಮುಂದಿನ ವೀಡಿಯೋಗಳಲ್ಲಿ ಎಲ್ಲ ಹಾಕ್ತೀನಿ ಅದನ್ನು. ಇವಾಗ ನಾವು ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಹಾಗಾದರೆ ಶಾಪಿಂಗ್ ಮಾಡೋಕ್ಕೆ ಹೋಗಮ್ಮ. ಚಿನ್ನಮ್ಮ ಹಾಯ್ ಮಾಡು. ಹಾಯ್, ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನಾನು ಬಟ್ಟೆಕ್ಕ ಮತ್ತೆ ಯಾವಾಗಲೂ ಮರೆತು ಬಿಡ್ತೀಯಲ್ಲ. ಕೀ 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 ಇಲ್ಲ, ಇದೆ ಕೀ ಆಯಿತಾ. ಸೊ ಬನ್ನಿ, ಅದೇ ನಾವು ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೇವೆ. ಹಾಯ್ ಮೇಡವ, ನಮ್ಮವ್ವ ಇಲ್ಲೇ ಐತೆ. ನಮ್ಮವ್ವ ಗೊತ್ತಾಗಿಲ್ಲ ಅಂತ ಬೇಜಾರು ಮಾಡ್ಕೊಂಡೈತೆ. ನಾವು ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಹಾಗಾದ್ರೆ ನನ್ನ ಗಾಡಿ ಅಲ್ಲಿದೆ ನೋಡಿ, ಗಾಡಿ. ಸೊ ಗಾಡೀಲಿ ನಾವು ಇವಾಗ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಹಾಗಾದರೆ ಡಿ ಮಾರ್ಟ್ಗೆ ಹೋಗಿ ನಾವು ಸಿಗೋಣ. ಇವಾಗ ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಡಿ ಮಾರ್ಟ್ ಹತ್ರ ಬಂದೀವಿ. ಇದೆ ನೋಡಿ, ಗಾಡಿ ನಿಲ್ಲಿಸಿದ್ದೀವಿ. ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ನನ್ನ ಹೆಂಡತಿ ಅಲ್ಲೇ ಒಳಗಡೆ ಹೋಗಿದ್ದಾಳೆ. ಸೊ ನಾನು 12 ಗಂಟೆ ಅವಳು ಜಾಯ್ನ್ ಆಗಬೇಕು. 12 ಗಂಟೆ ಅಷ್ಟೊಳಗಡೆ ಏನೇನು ಶಾಪಿಂಗ್ ಆಗುತ್ತೆ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಶಾಪಿಂಗ್ ಮಾಡೋದು 12 ಗಂಟೆ ಮೇಲೆ. ಸೊ ಇದು ಬ್ಯಾಕ್ ಸೈಡು, ಡಿ ಮಾರ್ಟ್ ಬ್ಯಾಕ್ ಸೈಡು ಇದು. ಇಲ್ಲಿಂಗೆ ಹೋದರೆ ಇಲ್ಲೆಲ್ಲ ಲೋಡಿಂಗ್ ಎಲ್ಲ ಮಾಡೋದು ಇಲ್ಲಿ ಜಾಗ. ಸೊ ಎಷ್ಟು ದೊಡ್ಡದಾಗಿದೆ ನೋಡಿ ಡಿ ಮಾರ್ಟು. ಇಲ್ಲಿಂದ ಎಲ್ಲಿವರೆಗೂ ಐತೆ. ಸಾವಿರಾರು ಜನ ಕೆಲಸ ಮಾಡ್ತಾರೆ ಇಲ್ಲಿ. ಸಾವಿರಾರು ಜನಕ್ಕೆ ಜೀವನ ಕೊಟ್ಟಂತಹ ಡಿ ಮಾರ್ಟ್ ಇದು. ಸೊ ಇಲ್ಲೇ ನನ್ನ ಮಗಳಿಗೆ ಇದು ಕೊಡಿಸ್ಬಿಟ್ಟು ಐಸ್ ಕ್ರೀಮ್ ಕೊಡಿಸಿ ಕೆಮ್ಮಲು ನೆಗಡಿ ಎಲ್ಲ ಆಗ್ಬಿಟ್ಟಿತ್ತು. ಇನ್ನೂ ಸರಿಯಾಗಲಿಲ್ಲ ನನ್ನ ಮಗಳು. ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ 1000 ರೂಪಾಯಿ ಖರ್ಚಾಯಿತು. ಅದೇ ಐಸ್ ಕ್ರೀಮ್ ತಿಂದಿದ್ದಕ್ಕೆ ಅಂತಲ್ಲ, ಬೇರೆ ರೀಸನ್ ಇರ್ಬೋದು, ಹೇಳೋಕ್ಕಾಗಲ್ಲ. ಸೊ ಬನ್ನಿ, ಒಳಗಡೆ ಅಲೋ ಮಾಡೋದಿಲ್ವಂತೆ ಫೋನ್ನ ವೀಡಿಯೋ ಮಾಡೋದಕ್ಕೆ. ಸೊ ಬಟ್ಟೆ ಗಿಟ್ಟೆ ಎಲ್ಲ ಪರ್ಚೇಸ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಎಂಟ್ರಿ ಮಾಡೋಣ. ಸೊ ಇದೇ ಎಂಟ್ರೆನ್ಸು. ಸೊ ಇಲ್ಲಿಂದ ಹೋದರೆ ಡಿ ಮಾರ್ಟ್ ಎಂಟ್ರೆನ್ಸ್. ಸೊ ಇಷ್ಟೇ, ಇಲ್ಲಿಂದ ಒಳಗಡೆಯಿಂದ ಅಲೋ ಇಲ್ಲ. ಸೊ ಒಳಗಡೆ ಹೋಗಿ ಪರ್ಚೇಸ್ ಮಾಡಾದ್ಮೇಲೆ ನಿಮಗೆ ಮತ್ತೆ ಮಾಡ್ತೀನಿ. ನಾನು ನಿಂತು ಫೋನ್ ಮಾಡ್ತಾವಳೆ, ಮೋಸ್ಟ್ಲಿ ಒಳಗಡೆ ಹೋಗಿರ್ಬೋದು. ಸೊ ಸಿಗೋಮ ಮತ್ತೆ ಬಾ. ಸೊ ಇವಾಗ ನಾವು ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಬಂದ್ವಿ. ಸೊ ನನ್ನ ಮಗಳಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ, ಹೊಟ್ಟೆ ಎಸಿತಾಯ್ತು ಅವಳಿಗೆ, ಊಟ ಬೇರೆ ಮಾಡಿಲ್ಲ. ಇಷ್ಟೊಂದು ಐಟಮ್ ತೊಗೊಂಡಿದ್ದೀವಿ.
ಮನೆಗೆ ಹೋಗ್ಬಿಟ್ಟು ಎಲ್ಲ ತೋರಿಸ್ತೀನಿ. ಸೊ 11:15 ಹೋಗಿತ್ತು, 2 ಗಂಟೆಗೆ ವಾಪಸ್ ಬಂದಿದ್ದೀವಿ. ಸೊ ಅಷ್ಟು ಹಾಂ ಅತ್ತೆ ಹೋಗೋಣ ಇಲ್ಲೇ ಬಾಯ್ ಮಾಡ್ಬಿಡು ಹೋಗೋಣ. ಸರಿ ಮನೆಗೆ ಹೋಗ್ಬಿಟ್ಟು ಎಲ್ಲ ತೋರಿಸ್ತೀನಿ ಬನ್ನಿ. ಸೊ ಇವಾಗ ಫಸ್ಟು ಮನೆಗೆ ಹೋಗಿ ಊಟ ಮಾಡಬೇಕು. ನಾವು ಮನೆಗೆ ಹೋಗಿ ಮತ್ತೆ ವಿಡಿಯೋ ಮಾಡ್ತೀನಿ. 30. ಸೊ ಡಿ ಮಾರ್ಟ್ಗೆ ಹೋಗಿ ಎಲ್ಲ ಪರ್ಚೇಸ್ ಮಾಡ್ಕೊಬಂದು, ಇದು ಗೊತ್ತಲ್ಲ, ಇದು ತಿರುಪತಿಗೆ ಹೋಗ್ತಾ ಇದ್ದೀವಿ, ಅದಕ್ಕೋಸ್ಕರ ಪ್ರಿಪ್ರೇಷನ್ನು. ಹೋಗೋದಕ್ಕಿಂತ ಮುಂಚೆ ನಾವೇನೇನು ತೊಗೊಂಡಿದ್ದೀವಿ, ಅಲ್ಲಿ ಹೋಗೋದಕ್ಕೆ ಏನೇನು ಬೇಕು ಅನ್ನೋದನ್ನು ನಾವು ಡಿ ಮಾರ್ಟ್ಗೆ ಹೋಗಿ ತಗೊಂಡು ಬಂದಿದ್ದೀನಿ. ಇನ್ನೇನೆಲ್ಲ ಬಟ್ಟೆಗಳು ಬೇಕಾಗಿತ್ತು ಅಷ್ಟೇ, ಬಟ್ಟೆಗಳು ತಗೊಂಬಂದಿದ್ದೀನಿ. ಅದ್ರ ಜೊತೆಗೆ ನಮ್ಮ ಚಿನ್ನಮ್ಮ ಒಂದಷ್ಟು ಐಟಮ್ಗಳು ಬೇಕಾಗಿತ್ತು ತಗೊಂಬಂದಿದ್ದೀನಿ. ಸೊ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ನೋಡಿ, ಡೈಪರು, ನಮ್ಮ ಚಿನ್ನಮ್ಮನ ಡೈಪರ್ ತಂದಿದ್ದೀನಿ. ಇದು ಫುಲ್ಲು ಓಕೆನಾ. 50 ಪ್ಯಾಂಟ್ಸ್, 36 ಪ್ಯಾಂಟ್ಸ್ ಐತೆ. ಇದಕ್ಕೆ ಎಷ್ಟು ಅಮೌಂಟ್ ಅಂತ ಹೇಳಿದ್ರೆ ಏನೋ 200 ಸಮಥಿಂಗ್ ಅಂತ ಇರೋದು, 300 ಒಳಗಡೆ ಇದೆ. ನೆಕ್ಸ್ಟು ಹಲ್ಲುಜ್ಜಕ್ಕೆ ಬ್ರಷ್ ಇರಲಿಲ್ಲ, ಬ್ರಷ್ ತಗೊಂಡ್ಬಂದೆ. ಸೊ ನೆಕ್ಸ್ಟು ನಮ್ಮ ಚಿನ್ನಮ್ಮನಿಗೆ ತುಂಬ ಫೇವ್ರೇಟು, ತುಂಬ ಇಷ್ಟಪಟ್ಟು ತಗೊಂಡಿದ್ದಿಲ್ಲ. ಸೊ ಶೂಸು ನಿಮಗೆ ಎಷ್ಟಾಗಿದೆ. ಸೊ ತಿರುಪತಿಗೆ ಹೋಗ್ಬೇಕಾದ್ರೆ ಹಾಕೊಂಡ್ಬರ್ತೀವಿ. ಸೊ ಶರ್ಟ್ ತಗೊಂಡಿದ್ದೀವಿ ಟೈಮ್ ಪಾಸ್ಗೆ. ಆಮೇಲೆ ನಮ್ಮ ಚಿನ್ನಮ್ಮನಿಗೆ ಶೂಗೆ ಹಾಕೋದಕ್ಕೆ ಸಾಕ್ಸ್ ತೊಗೊಂಡಿದ್ದೀನಿ. ಮತ್ತು ಬರುವಾಗಲೇ ತಿನ್ಕೊಂಡ್ಬಿಡ್ತು ಅರ್ಧನ. ಎಲ್ಲ ತಿನ್ಕೊಂಡ್ಬಿಟ್ಟು ಇನ್ನು ಅರ್ಧ ಮಾತ್ರ ಆಯಿತು ಅಷ್ಟೇ. ಕಿಂಡರ್ ಜಾಯ್ನು ತೊಗೊಂಡಿದ್ದಲ್ಲ, ಇನ್ನೂ ತಿಂದಿಲ್ಲ. ಊಟ ಮಾಡಿಸ್ತೀವಿ ಇವಾಗ ಬಂದ ತಕ್ಷಣ. ಸೊ ಊಟ ಮಾಡಾದ್ಮೇಲೆ ತಿನ್ನಬಾರ್ದು ಅಂತ ಹೇಳಿದೆ, ಅದಕ್ಕೆ ಮಡಿಕೊಂಡಿದ್ದಾಳೆ. ಇದು ವೈಪ್ಸು, ಚಿನ್ನಮ್ಮನಿಗೆ ವೈಪ್ಸು. ಅಲ್ಲಿ ನೀರಿಲ್ಲ ಅಂತ ಹೇಳಿದಾಗ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಬೈ 1 get 1 ಫ್ರೀ ಆಯಿತಾ. ಸೊ ನೆಕ್ಸ್ಟು ಈಗ ಬಟ್ಟೆ ಐಟಮ್ಗೆಲ್ಲ ಇದು ನಮ್ಮ ಚಿನ್ನಮ್ಮನಿಗೆ ತಗೊಂಡಿದ್ದಾವೆ. ಶರ್ಟ್ ಚೆನ್ನಾಗಿ ಅನಿಸುತ್ತೆ. ಐರನ್ ಗೀರನ್ನೆಲ್ಲ ನೋಡ್ತಾ ಹಾಕಬೇಕು, ತುಂಬ ಚೆನ್ನಾಗಿ ಅನಿಸುತ್ತೆ. ನಾವೆಲ್ಲ ಟ್ರೈ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಏನು ತಗೊಂಡಿದ್ದೀವಿ, ನಮ್ಮ ಚಿನ್ನಮ್ಮನಿಗೆ ಫ್ರಾಕು ತಗೊಂಡಿದ್ದೀವಿ. ನಮ್ಮ ಚಿನ್ನಮ್ಮನಿಗೆ ಗೊತ್ತಾಗಿಲ್ಲ. ಇದು ಅಲ್ಲಿ ದೇವ್ರ ದರ್ಶನ ಮಾಡ್ಕೊ ಹೋಗ್ಬೇಕಾದ್ರೆ ಇದನ್ನು ಹಾಕೊಂಡು ಕರ್ಕೊಂಡು ಹೋಗ್ಬೇಕು. ಚೆನ್ನಾಗಿದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಮಿಸಸ್ಗೂ ತುಂಬ ಇಷ್ಟ ಆಯಿತು ಇದು ಆ್ಯಕ್ಚುಲಿ. ನೆಕ್ಸ್ಟ್ ನನಗೆ ಪ್ಯಾಂಟ್, ನಾನು ಇದೊಂದು ಪ್ಯಾಂಟ್ ತಗೊಂಡೆ. ಪ್ಯಾಂಟ್ ಜೊತೆಗೆ ಒಂದು ತುಂಬ ಸಣ್ಣ ಆಗ್ಬಿಟ್ಟಿದ್ದೀನಿ. ಸೊ ಅದು ಹೋದ್ಮೇಲೆ ಚೆಕ್ ಮಾಡಾದ್ಮೇಲೆ ಗೊತ್ತಾಯಿತು, ನಾನು 36 ಆಗ್ತಿದ್ದೆ, ಇವಾಗ 34 ಆಗಿದೆ ಪ್ಯಾಂಟ್ ಸೈಜ್. ಆಮೇಲೆ ಒಂದು ಶರ್ಟ್ ತೊಗೊಂಡಿದ್ದೀನಿ ನಾನು. ಸೊ ಇದೆಲ್ಲ ದರ್ಶನಕ್ಕೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗೋದಿದ್ದು. ಆ ಕಲರ್ ಇತ್ತಲ್ಲ ಅವಾಗಲೇ, ಬೋಡಿ ಗಿಡಿ ಎಲ್ಲ ಮಾಡಿಸ್ಬಿಟ್ಟು ಸಣ್ಣಗಿನ ಮಾಡಾದ್ಮೇಲೆ ಅಲ್ಲಿ ಇಟ್ಕೊಳ್ಳೋದಿಲ್ಲ. ಆ ಕಲರ್ ಇತ್ತಲ್ಲ ಅವಾಗಲೇ ನಿನ್ನ ಹತ್ರ? ಯಾವುದು ಆ ಕಲರ್ ಇರಲಿ ತಗೊಂಡೆ, ಇದಕ್ಕೆ ಮ್ಯಾಚಿಂಗ್ ಅಂತ ತಗೊಂಡಿದ್ದು. ಆಮೇಲೆ ನಮ್ಮ ಚಿನ್ನಮ್ಮನ ಪೂಜೆಗೆ ಒಂದು ಡ್ರೆಸ್ ತಗೊಂಡಿದ್ದಾಳೆ ಅವರು. ಇದು ಚೆನ್ನಾಗಿದೆ ಅಷ್ಟೇ, ಆಲ್ಮೋಸ್ಟ್ ಅಷ್ಟೇ. ಮತ್ತು ಇನ್ನೊಂದು ನಮ್ಮ ಚಿನ್ನಮ್ಮನ ಪ್ಯಾಂಟ್ ತೊಗೊಂಡಿದ್ದೀನಿ. ಒಂದು ಶರ್ಟು, ಒಂದು ಚಡ್ಡಿ, ಟೀ ಶರ್ಟು, ಒಂದು ಚಡ್ಡಿ ತೊಗೊಂಡಿದ್ದೀನಿ ಚಿನ್ನಮ್ಮನಿಗೆ. ಪೂಜಾ ಫೋನ್ ಮಾಡ್ತಾನೆ. ಹಾಂ, ಪೂಜಾ 3 ಅವಳಿಗೆ ಆಯಿತು. ಮೂರು ಜೊತೆ ನಮ್ಮ ಫೋನ್ ಮಾಡ್ತೀನಿ ಪೂಜಾ. ಸೊ ನೆಕ್ಸ್ಟ್ ಒಂದು ಬನಿಯನ್ ತೊಗೊಂಡೆ. ಸೊ ಎಷ್ಟಾಗಿತ್ತು ನಮ್ಮ ಒಂದು ಶಾಪಿಂಗು. ಇವಾಗ ನಾಳೆ ನಾವು ಹೊರಡ್ತಿದ್ದೀವಿ ತಿರುಪತಿಗೆ. 8:30ಗೆ ಟ್ರೈನ್ ಇದೆ. ಟ್ರೈನ್ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಕನ್ಫರ್ಮ್ ಆದರೆ ಟ್ರೈನಲ್ಲಿ ಹೋಗೋದು, ಇಲ್ಲಾಂದರೆ ಬಸ್ಸಲ್ಲಿ ಹೋಗೋ ಥರ. ಮತ್ತು ಬೆಳಗ್ಗೆ 10 ಎದ್ದು ನಾವು ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತೆ 8 ಹೋಗಬೇಕು. ಇದಾಗಿತ್ತು ಇವತ್ತಿನ ಈ ವಿಡಿಯೋ, ಶಾಪಿಂಗ್ ವಿಡಿಯೋ. ಸೊ ಮತ್ತೆ ಸಿಗೋಣ ನಾಳೆ ಮತ್ತೆ ವಿಡಿಯೋ ಮಾಡ್ತೀನಿ. ಸೊ ಈಗ ತಿರುಪತಿಗೆ ಹೋಗಿ ಬರೋವರೆಗೂ ನಾನು ವಿಡಿಯೋ ಮಾಡ್ತೀನಿ. ಸೊ ಆ ವಿಡಿಯೋನೆಲ್ಲ ಅಪ್ಲೋಡ್ ಮಾಡ್ತೀನಿ, ನೋಡಿ ನನ್ನ ವೀಡಿಯೋಗಳು ನೋಡಿ. ಸೊ ಫಾಲೋ ಮಾಡಿ ಅಂತ ಕೇಳ್ತೀನಿ. ಇಷ್ಟ ಆದರೆ ಒಂದು ಲೈಕು ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಬತ್ತೆ. ಇಲ್ಲಿಗೆ ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಬಾಯ್ ಸಿಗೋಣ. ಬಾಯ್ ಖುಷಿ ಬಾಯ್ ಮಾಡು. ಇಲ್ಲಿ